ಏನ್ ಸಭೆ? ಈ ಅಧಿಕಾರಿಗಳ ಸಭೆ ಕರೀತಕ್ಕಂಥ ಅಧಿಕಾರ ನಮಗಿಲ್ಲ. ನಾವು ಬದುಕಿರ್ತಾನೆ ಸಭೆ. ನಮ್ಮ ಜೀವನ ಹಾಳಾಗುತ್ತೆ. ಹಾವೇರಿ ಟು ಸಿರ್ಸಿ ರಸ್ತೆ ನೋಡಿದ್ದೀರಾ ಸರ್? ವಿಮಾನ ನಿಲ್ದಾಣ ನಮ್ಮದೇ ಹೋಗುತ್ತೆ. ಅದು ಉತ್ತರ ಕೊಡೋ ಅಧಿಕಾರ ನಮ್ಮದಲ್ಲ. ಅದು ಸ್ಪಷ್ಟಗಳು ಓಪನ್ ಮೈಕಲ್ಲಿ ಹೇಳ್ರಿ, ಬದುಕಕ್ ಬಿಡಿ. ಜನ ಕನಸು ಕಾಣೋದು. ಆಯ್ತು ಮಾತಾಡ್ತೀನಿ. 100 ಕೋಟಿ ಖರ್ಚು ಮಾಡಿದಂತ ಇಲಾಖೆ ಅಧಿಕಾರಿಗಳಿಲ್ಲ ಅಂದ್ರೆ ನೀವು ಈ ಪ್ರಗತಿ ಪರಿಷತ್ನಾಗ ಏನ್ ಗೌರವ ಬರುತ್ತೆ ಇದಕ್ಕೆ? ಹೊಸಬಲ್ಲ. ಅದ್ರ ಸ್ಪಷ್ಟಗಳು ಓಪನ್ ಮೈಕಲ್ಲಿ ಹೇಳ್ರಿ, ಕೊಟ್ಟಿದ್ದು ಕೊಟ್ಟಿಲ್ಲ, ಯಾಕೆ ಕೊಟ್ಟಿಲ್ಲ ಹೇಳ್ರಿ. ಇದೇನ್ ಸಭೆ? ಇದು ಏನ್ ಸಭೆ? ಏನ್ರಿ ಇದು ಸಭೆ? ಏನ್ರಿ ಇದು? ಅದಕ್ಕೇನ್ ಅರ್ಥ ಇರುತ್ತೆ ಹೇಳ್ರಿ. ನೋಡ್ರಿ, ಶಾಸಕರಿಗೆ ಗೊತ್ತಿಲ್ಲ ನೀವು ಹೇಳ್ತಾ ಇರೋದು. ಅವ್ರು ಕೆಡಿಪಿ ಮೆಂಬರ್ ಬರ್ತಾರೆ. ಹಾ, ಒಂದು ಲಂಬ ಒಂದು ಸ್ವಾಗತ ಕೋರಿದ್ದೀವಿ. ನನ್ನ ವಿಷಯ ನಮ್ಮ ಬದುಕಿಗಾಗಿ ಹೋರಾಟ. ಶಾಸಕರೇ, ನಿಮ್ಗೆ ನೀವು ಈ ರಸ್ತೆಯಲ್ಲಿ ವಿಷಯ ಹೇಳಕ್ಕೆ ಮಾತಾಡ್ತೀವಿ. ಈ ರಸ್ತೆ ಸಭೆ ನಡಿಬಾರ್ದು ಅಂತಾನೆ. ಸಭೆ ನಾವು ಬದುಕ್ಬೇಕಲ್ಲ, ನಾವು ಬದುಕಿರ್ತಾನೆ ಸಭೆ. ನಾವು ಬದುಕ್ಬೇಕಲ್ಲ ಸರ್. ನಾವು ನೋಡಿದಿರಾ ಹಾವೇರಿ ಟು ಸಿರ್ಸಿ ರೋಡು? ಹಾವೇರಿ ಟು ಸಿರ್ಸಿ ರಸ್ತೆ ನೋಡಿದ್ದೀರಾ ಸರ್? ಬಂದಿದ್ದಾರಾ ಇಲಾಖೆಯವರು? ಬಂದಿದ್ದಾರಾ ಸರ್? ಒಂದು ಸರ್. ಇನ್ನೊಂದು ಪ್ರಶ್ನೆ. ನಾನು ಪ್ರಶ್ನೆಗಳನ್ನ ಕೇಳ್ತೀನಿ, ಆಮೇಲೆ ಉತ್ತರ ಕೊಡ್ತೀನಿ. 3 ಪ್ರಶ್ನೆಗಳಿಗೆ ಕೇಳ್ತೀನಿ. ಎರಡನೇದು, ನಾವು ರೈತರು, ಬನವಾಸಿ ಭಾಗದ ನಾವು ರೈತರು. ಗ್ರಿಡ್ 13 ವರ್ಷದಿಂದ ಗುದ್ದಲಿ ಪೂಜೆ ಮಾಡಿದ್ವಿ. ಉದ್ಘಾಟನೆ 4 ವರ್ಷದಿಂದ ಮಾಡ್ತೀವಿ. ಇಲ್ಲ, ನನಗೆ ಬಂತ ಇಲ್ಲ. 2, ಸಿದ್ದರಾಮಯ್ಯನವರ ಸಾಹೇಬರ ಕಾಲದಲ್ಲಿ ಏತ ನೀರಾವರಿ ಯೋಜನೆ ಮಾಡಿದ್ವಿ. ಅದು 13 ವರ್ಷದಿಂದ, 12 ವರ್ಷದಿಂದ. ನೀರು ಎತ್ತಿದ್ವಾ? ಇಲ್ಲ. ಆ ಇಲಾಖೆಯವ್ರು ಯಾರು ಬರ್ತಾರ? ಆ ಗೌರವ ಇರಬೇಕಲ್ಲ, ಆ ಇಲಾಖೆ ಬರಬೇಕಲ್ಲ. ಬಂದು ಮಾತ್ರ ಪ್ರಗತಿ ಪರಿಶೀಲನೆ ಆಗುತ್ತೆ. ಇರುವಂಥ ವಿಷಯಗಳೇ 2. ಒಂದು NHI, ಒಂದು ಮೇಜರ್ ಇರಿಗೇಷನ್, ಒಂದು ವಿದ್ಯುತ್. 3 ಕೊಡಿ ಸರ್, ಬದುಕಕ್ ಬಿಡಿ. ಜನ ಕನಸು ಕಾಣೋದು ಆಯ್ತು ಅಲ್ಲ. ಇದಕ್ಕೆ ಸ್ಪಷ್ಟವಾದ ಯಾವ ವಿಷಯ ಕೊಡಬೇಕು ಗೊತ್ತಿದೆ. ರಾಜ್ಯ ಸರ್ಕಾರ ಆಧೀನ ಇರ್ತಕ್ಕಂಥದ್ದಲ್ಲ. NHRC ಕೇಂದ್ರ ಸರ್ಕಾರದ ಆಧೀನ ಇರ್ತಕ್ಕಂಥದ್ದು. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಈ ಅಧಿಕಾರಿಗಳ ಸಭೆ ಕರೀತಕ್ಕಂಥ ಅಧಿಕಾರ ನಮಗಿಲ್ಲ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇದು MPR ಸಭೆ ಮಾಡಬೇಕು. ಇದಕ್ಕೆ MPR ಉತ್ತರ ಕೊಡಬೇಕು. ನಾನು 3 ಪತ್ರ ಜಿಲ್ಲಾಧಿಕಾರಿಗಳಿಗೆ ಎಂಪಿಗೆ ಬಂದಿದ್ದೀನಿ ಈ ರಸ್ತೆ ಬಗ್ಗೆ. 3 ಪತ್ರ ಬಂದಿದೆ ಇಷ್ಟೊತ್ತಿಗಾಗಲೇ. ತುರ್ತಾಗಿ ಕ್ರಮ ತೆಗೆದುಕೊಳ್ಳಿ, ಜನಕ್ಕೆ ಬಹಳ ತೊಂದರೆ ಆಗ್ತಾನೆ ರಸ್ತೆ. ನಾನು ಕೂಡ ಹೋಗೋದಾದ್ರೆ ಬಟ್ಟೆ ಮೇಲೆ ಹೋಗುತ್ತಿದ್ದೆ. મને ಹೋಗ್ಲಿಕ್ಕೆ ಆಗ್ತಾ ಇಲ್ಲ ರಸ್ತೆ. ಪ್ರತಿನಿತ್ಯ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಂಬರ್ 2, ಏತ ನೀರಾವರಿ ಮತ್ತು ಗಟ್ಟಿಗೆ ಬಹಳ ಕಷ್ಟಪಟ್ಟು ಜಾಗ ತಂದು ಗಟ್ಟಿಗೆ 100 ಟನ್ ಮಂಜೂರಿ ಮಾಡಿದ್ವಿ. ಗಟ್ಟೆಲ್ಲ ಸೆಕ್ಷನ್ ಮಾಡಿ ಗಟ್ಟಿನ ಕೆಲಸ ಮುಗಿಸಿದ್ವಿ. ನಿಮ್ಮ ಬನವಾಸಿ ಭಾಗದಲ್ಲಿ 2 ಕಂಬಗಳ ತೊಂದರೆ ಇದು ಜೀವಂತ. ಆ ಕಡೆ ನಾವು ಭೀಮಣ್ಣ ನಾಯಕರು ಮಾತನಾಡಿ 10 ಕಂಬ ಕೋಟಿ ಹೋಗಿತ್ತು. 10 ಕಂಬವನ್ನು ಒಟ್ಟು ರಾಜಿ ಮಾಡಿ ಮುಗಿಸಿ ಹೆಚ್ಚಿನ ಅನುದಾನ ಕೊಡ್ತೇನೆ ಅಂತೇಳಿ ಆ 10 ಕಂಬವನ್ನು ಮುಗಿಸಿದ್ವಿ. ಇವತ್ತು ನಮ್ಮಲ್ಲಿರ್ತಕ್ಕಂಥ 2 ಕಂಬದ ಸಮಸ್ಯೆ ಮಾತ್ರ. 2 ಕಂಬ ಹೈಕೋರ್ಟ್ ಹೋಗಿ ಕೇಂದ್ರದಲ್ಲಿ ಇಟ್ಟಿದೆ. ನೀರಾವರಿ ಕೂಡ ಮುಗಿದಿದೆ. ನೀರಾವರಿಗೆ ಎತ್ತಲಿಕ್ಕೆ ಬೇಕಾಗತಕ್ಕಂಥ ರೇಟ್ ಸಾಕಾಗ್ತಾ ಇಲ್ಲ. 100 ಟನ್ ಕೇಳಿ ಬಂದ ಮಾತ್ರ ನೀರಾವರಿ ಎತ್ತೋದಕ್ಕಾಗುತ್ತೆ. ಚೆಕ್ ಮಾಡಿ ಒಂದು ಕಡೆ ಚೆಕ್ ಮಾಡಿ ಮಾತಾಗುತ್ತೆ, ಮತ್ತೊಂದು ಪವರ್ ಕಡಿಮೆ ಆಗುತ್ತೆ. ಈ ಸಮಸ್ಯೆ ಬಗ್ಗೆ ಏನೆಲ್ಲ ಬೇಕೋ ಎಲ್ಲ ಮಾಡಿದ್ದೀವಿ. ಈ ಕಳೆದ 2 ಕಂಬ ಏನಿದೆ, 2 ಕಂಬದಲ್ಲಿ ಕೂಡ ನಾವು ಸಾಕಷ್ಟು ಕಳೆದು ಮಾಡ್ತಾ ಇದ್ದೀವಿ. ಲೋಕಲ್ ಸುಮಾರು ಜನ ಮಾತಾಡಿದ್ದೀವಿ. ಬನವಾಸಿ ಲೋಕಲ್ ಅವರಿಗೆ ಹೇಳಿದೆ, ಹೆಚ್ಚಿನ ಪರಿಹಾರ ಬೇಕಾದ್ರೆ ಸರ್ಕಾರ ಕೊಡೋಕ್ಕಿಂತ ಹೆಚ್ಚು ಪರಿಹಾರ ಬೇಕಾದ್ರೆ ಆ ಪರಿಹಾರವನ್ನು ಕೊಡಬೇಕಾದ್ರೆ ಕೈದು ಬೇಕಾದ್ರೆ ಕೊಡೋದಕ್ಕಿಂತ ಇದ್ದೇನೆ. ಅದು 2 ವಾಪಸ್ ತಗೊಳ್ಳಿಕ್ಕೆ ಹೇಳಿದ್ದೇನೆ. ಅದು 2 ವಾಪಸ್ ತಗೊಳ್ಳಿಲ್ಲ ಅಂದ್ರೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಾಗ ಹೋಗಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಾಗ ಹೋಗೋದೇ ಕೇಂದ್ರ ಸರ್ಕಾರ ಅನುಮತಿ ತೆಗೆದುಕೊಳ್ಬೇಕು. ಅದು ಈ ಕಾಲಕ್ಕೆ ಆಗ್ತಕ್ಕಂಥ ಕೆಲಸ ಅಲ್ಲ. ಹಾಗಾಗಿ ಅದನ್ನೇ ಮನಸ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ.
ಆ 2 ಕಂಬ ಆದರೆ ದುಡ್ಡು ರೆಡಿ ಇದೆ, ಬಾಕಿ ಎಲ್ಲವೂ ರೆಡಿ ಇದೆ. ಆ 2 ಕಂಬದಕ್ಕೆ ಪ್ರಯತ್ನ ಸಾಗಿದೆ. ನಿಮ್ಮದು ಯಾವುದು ಜನ ಆಯಿತು, ನೀವು ಪ್ರಯತ್ನ ಮಾಡಿ. ಆ 2 ಕಂಬಕ್ಕೆ ಏನು ಪರಿಹಾರ ಮಾಡಬೇಕು, ಅಧಿಕಾರಿಗಳು ಬೇಕಾದ ಪ್ರಯತ್ನ ಮಾಡಿದಾಗ ಆದರೆ ಅಧಿಕಾರಿ ಕೈ ಕೋರ್ಟಲ್ಲಿ ಹೋದಾಗ ಹೈಕೋರ್ಟಲ್ಲಿ ಸ್ಟೇ ಇದ್ದಾಗ ಅಧಿಕಾರಿಗಳು ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದು ವೈಯಕ್ತಿಕ ಜಾಗ, ಅವರು ಸ್ವಂತ ಜಾಗದಲ್ಲಿ ಬರ್ಬೇಕಲ್ಲ. ಈಗ ಸ್ವಂತ ಜಾಗ ಬಿಟ್ಟು ಬಾಲ್ಟಿಗೆ ಹೋಗ್ಬೇಕು, ಬೇರೆ ಜಾಗದಲ್ಲಿ ಬರ್ಲಿಕ್ಕೆ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಸ್ಟೇ ಆಗಿದೆ. ಹೈಕೋರ್ಟ್ ಇದ್ದಂಥ ಕಾರಣಕ್ಕೆ 2 ಕಂಬ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ 2 ಕಂಬ ಮಾಡೋ ಪ್ರಯತ್ನ ನಡೆದಿದೆ. ನಿಮ್ಮೆಲ್ಲರೂ ಸಹಕಾರ ಇರಲಿ. ಮತ್ತೊಂದು ಸಲ ಎಲ್ಲರೂ ಕಲ್ತ್ಬಿಟ್ಟು ಮಾತಾಡುವ. ಅವ್ರಿಗೆ ಪರಿಹಾರ ಕಾರಣಕ್ಕಾಗಿ ಅದೇನಾಗಿದೆ, ಅವ್ರಿಗೆ ಇದ್ದದ್ದೇ 1 ಎಕರೆ, 2 ಎಕರೆ ಜಮೀನು, 2 ಎಕರೆ ಆ ಮಾರ್ಕಿನಾಗಿದೆ. ಆ 1 ಕಂಬ ಹೋಗೋ 3 ಜನ ಅಣ್ಣ ತಮ್ಮಂದು ತಮ್ಮ ಮುಖಾಂತರ ಜಾಗ ಮಾತ್ರ ತಮ್ಮದಿದೆ. ಇದು ನಾಯಿ ಹೋಗ್ಬಿಟ್ಟು ತಮ್ಮ ತೋಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ತಮ್ಮ ಜೀವನ ಹಾಳಾಗ್ಬಿಡುತ್ತೆ ತಮ್ಮ ವಾದ. ಅದು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಪರಿಹಾರ ರೀತಿ ಮಾಡಿದ್ದೀವಿ. ಕಾಂಟ್ರಾಕ್ಟರ್ ಕಡೆ ಸ್ವಲ್ಪ, ನಾವು ಸ್ವಲ್ಪ ಸರ್ಕಾರದ ಅನುದಾನವನ್ನು ಇಟ್ಟುಕೊಂಡು ಏನಾದರೂ ಮಾಡಿ ಮುಗಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ದೀವಿ. ಅದು ಮುಗ್ತಾ ಇಲ್ಲ, ನಿಮ್ಮನ್ನ ಪ್ರಯತ್ನ ಮಾಡ್ತೀವಿ. ನಮಗೂ ಕೂಡ ಬನವಾಸಿ ಭಾಗದ ಕರೆಂಟ್ ಬಗ್ಗೆ, ದಾಸರಕೊಪ್ಪದ ಕರೆಂಟ್ ಬಗ್ಗೆ ಇದೆಲ್ಲ ಕಷ್ಟ ಇದೆ ಗೊತ್ತಿದ್ದೇ ದಾಸರಕೊಪ್ಪದ ಬಿಲ್ ಮಾಡಿದ್ದು ನಾನು. ನಂಬರ್ 1. ನಂಬರ್ 2, ಇವತ್ತು ಬಿಸರಕೊಪ್ಪದಲ್ಲಿ ಬಿಲ್ ಮಾಡ್ತಾ ಇದ್ದೀವಿ. ಬಿಸರಕೊಪ್ಪಕ್ಕಿಂತ ಹಿಂದೆ ಎಕ್ಸ್ಎಂಬಿ ಗೇಟ್ ಏನಿದೆ ಅಲ್ಲಿ PWD ಜಾಗ 1 ಎಕರೆ ಎತ್ತಿದೆ. ಆ 1 ಎಕರೆ ಜಾಗ ಸರ್ಕಾರ ತಗೊಳ್ಳಿದ್ದಕ್ಕೆ ಕ್ಯಾಬಿನೆಟ್ಗೆ ಕಳಿಸ್ತಾ ಇದ್ದೀವಿ. ಅಲ್ಲಿ 1 ಎಕರೆ ತಗೊಂಡು 33 KV ವಿದ್ಯುತ್ ಮಾಡಬೇಕು ಅಂತೇಳಿ ಈಗಾಗಲೇ ಬನವಾಸಿ ಭಾಗದ ಎಕ್ಎಂಬಿ 1, ಬನವಾಸಿ ಭಾಗದ ದಾಸರಕೊಪ್ಪಕ್ಕೆ 1, ಬನವಾಸಿ ಭಾಗದ ಹುಂಚಳ್ಳಿ 1, 3 ಕಿಂಟಲ ಮಾಡೋದಕ್ಕೆ ಈಗಾಗಲೇ ಪ್ರಸ್ತಾಪ ಮಾಡ್ಕೊಂಡಿದ್ದೇವೆ. ಹುಂಚಳ್ಳಿ 1 ಎಕರೆ ಜಾಗ ಬೇಕಾಗಿತ್ತು, 1 ಎಕರೆ ಜಾಗ ಕೂಡ ಕೊಟ್ಟಿದ್ದೇವೆ. 33 KV ಲೈನ್ ಹೈಜನ್ ಆಗ್ತಾ ಇದೆ ಹುಂಚಳ್ಳಿ. ಆ ಕಾರಣಕ್ಕಾಗಿ ಇವತ್ತು ಏನೇನು ಆಗಬೇಕು ಈ ಭಾಗದಲ್ಲಿ ಈ ಎಲ್ಲ ಕೆಲಸಗಳ ಬಗ್ಗೆ ವಿಶೇಷ ಲಕ್ಷ್ಯ ವಹಿಸಿದ್ದೀವಿ. ಆದರೆ ವೈಯಕ್ತಿಕವಾದಂಥ ತೊಂದರೆಗಳ ಕಾರಣಕ್ಕಾಗಿ, ನ್ಯಾಯಾಲಯದಲ್ಲಿರ್ತಕ್ಕಂಥ ಕಾರಣಕ್ಕಾಗಿ ನಾವು ಯಾವುದೂ ಧನಾಕ್ಷಾಯಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ ಮಾರ್ಕಿದಾರನ ಮನವರಿಸೇ ಮಾಡಬೇಕಾಗಿದೆ. ಇದನ್ನ ಮಾಡೋ ಪ್ರಯತ್ನ ಮಾಡ್ತೀವಿ. ನನ್ನ ಕೇಳ್ಬಿಟ್ಟು ಏನ್ ಫೈನಲ್? ನನ್ನ ಪ್ರಶ್ನೆ ಕೇಳಬೇಕು. ನಮ್ಮ ಜನಪ್ರತಿನಿಧಿ ನೀವೇ ಸರ್. ಸರಿ, ನಾನು ನಿಮ್ಮ ಕ್ಷೇತ್ರದಲ್ಲೇ ಓಡಾಡಬೇಕು. ಹೌದು, ವಿಮಾನ ನಿಲ್ದಾಣ ನನ್ನದೇ ಹೋಗುತ್ತೆ, ನೇರು ಹೋಗುತ್ತೆ. ಅದು ಉತ್ತರ ಕೊಡೋ ಅಧಿಕಾರ ನನ್ನದಲ್ಲ. ನೀವು ಕೇಳಿದ್ದೇನೆ, ಮಾತಾಡಿದ್ದೇನೆ. ಅದನ್ನ ಬಹಿರಂಗವಾಗಿ ಬನ್ನಿ ಸರ್. ನೀವು ನಾವು ಬದುಕಬೇಕಲ್ಲ ಸರ್. ನಿಮ್ಮ ನೋಡಿ ಸರ್, ಹೋರಾಟ ನಿತ್ಯ ಮಾಡೋದು, ಹೋರಾಟ ಕೂಡ ಭಾಗವಹಿಸ್ತೇನೆ. ಇದು ನನ್ನ ಆದ್ಯತೆ. ಇಲಾಖೆ ಬರಬೇಕು. 100 ಕೋಟಿ ಖರ್ಚು ಮಾಡಿದಂತ ಇಲಾಖೆ ಅಧಿಕಾರಿಗಳಿಲ್ಲ ಅಂದ್ರೆ ನೀವು ಈ ಪ್ರಗತಿ ಪರಿಷತ್ನಾಗ ಏನ್ ಗೌರವ ಬರುತ್ತೆ? ಇದಕ್ಕೆ ಗೌರವ ಸಂಬಂಧಪಟ್ಟಿದ್ದು ಧನ್ಯವಾದ. ನನ್ನ ಪ್ರಶ್ನೆಗಳಿಗೆ ಉತ್ತರ ಇದಲ್ಲ.